ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಾಹುಲ್. ನಮ್ಮ ಚಾನಲ್ ಹೆಸರು ಫ್ರಾಪರ್ ಅಕ್ವಾ ಕನ್ನಡ. ಈ ವಿಡಿಯೋನಲ್ಲಿ ನೀವು ಕವರ್ ಪೇಜಲ್ಲಿ ನೋಡಿರೋ ಥರ YEE ಎಕ್ವೇರಿಯಮ್ದು ಒಂದು ಟೇಬಲ್ ಟಾಪ್ ಎಕ್ವೇರಿಯಮ್. ಈ ಟ್ಯಾಂಕ್ ನಾನು ನೋಡಿದಾಗಲೂ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡೆ. ಸೊ ನಾನು ತೊಗೊಂಡಿರೋ ಸೈಜ್ ಬಂದುಬಿಟ್ಟು 45 ಸೆಂಟಿಮೀಟರ್ ಬಿಡ್ತು. ಇದು ಇನ್ನೂ 2 ಸೈಜಲ್ಲಿ ಬರುತ್ತೆ, 60 ಸೆಂಟಿಮೀಟರ್ ಆಮೇಲೆ 80 ಸೆಂಟಿಮೀಟರ್ಸಲ್ಲಿ ಬರುತ್ತೆ. ಟೇಬಲ್ ಟಾಪ್ ಸೂಪರ್ ಆಗಿರೋ ಒಂದು ಅಕ್ವೇರಿಯಮ್. ಅದರಲ್ಲಿ ಹೈಲೈಟ್ಗಳು ಏನಂದರೆ 5mm ಅಲ್ಟ್ರಾ ಕ್ಲಿಯರ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಬ್ಲ್ಯಾಕ್ ಕಲರ್ ಸಿಲಿಕಾನ್ ಯೂಸ್ ಮಾಡಿ ಅದನ್ನು ಮಿಷಿನ್ ಪ್ರೆಸ್ಸಿಂಗ್ ಆಗಿದೆ. ಸೊ ಹಾಗಾಗಿ ಫಿನಿಶಿಂಗ್ ಮಾತ್ರ ಸಖತ್ತಾಗಿದೆ. ಇನ್ನೊಂದು ಸೂಪರ್ ಆಗಿರೋ ಹೈಲೈಟ್ ಏನಂದರೆ ರೈಟ್ ಸೈಡಲ್ಲಿ ಸೈಡಲ್ಲಿ ಅವರು ಸಂಪ್ ಇಂಟಿಗ್ರೇಟ್ ಮಾಡಿದ್ದಾರೆ ಈ ಟ್ಯಾಂಕ್ ಒಳಗಡೆನೆ. ಸೊ ಅದನ್ನಲ್ಲಿರೋ ಗ್ಲಾಸ್ ಎಲ್ಲ ಅದು ನೀರು ಹೋಗೋ ಪಾರ್ಟಿಷನ್ಸ್ ಎಲ್ಲ ನೀಟಾಗಿ ಲೇಸರ್ ಕಟ್ ಆಗಿರೋದು, ಪ್ಲಸ್ ಮೀಡಿಯಾ ಹಾಕೋಕ್ಕೆ ಪಾರ್ಟಿಷನ್ಸ್ ಕೊಟ್ಟಿದ್ದಾರೆ. ಇದನ್ನಲ್ಲಿರೋ ಕರೆಕ್ಟಾಗಿ ಅದು ಒಳಗಡೆ ಕೂತ್ಕೊಳ್ಳೋ ಥರ ಪಂಪ್ ಕೊಟ್ಟಿದ್ದಾರೆ. ಆಮೇಲೆ ಸಂಪ್ಗೆ ಒಂದು ಕವರು ಅದೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಈ ಪ್ಯಾಕೇಜಲ್ಲಿ. ಸಾಕಾಗಿದೆ ಪ್ರಾಡಕ್ಟು. ಅದಕ್ಕೆ ನಾನು ತೊಗೊಂಡಾದ್ಮೇಲೆ ಇನ್ನೂ ಇಷ್ಟ ಆಯಿತು. ಅದಕ್ಕೆ ಇದನ್ನು ಅನ್ಬಾಕ್ಸಿಂಗ್ ಈ ವಿಡಿಯೋನಲ್ಲಿ ನಾವು ತೋರಿಸಿದ್ದೀವಿ, ನಮ್ಗೆ ಹೆಂಗೆ ಬಂತು, ಅದರಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಬರುತ್ತೆ, ಪ್ಲಸ್ಸು ನೀರು ಹಾಕ್ಬಿಟ್ಟು ಸೈಕ್ಲಿಂಗು ಮೀಡಿಯಾ ಹಾಕ್ಬಿಟ್ಟು ಅದೆಲ್ಲ ನಾವು ಈ ವಿಡಿಯೋನಲ್ಲಿ ತೋರಿಸಿದ್ದೀವಿ. ವಿಡಿಯೋ ಎಂಡಲ್ಲಿ ಸಿಗೋಣ. ಟ್ಯಾಂಕ್ ಬಂದ್ಬಿಟ್ಟು ನಮ್ಮ ಮನೆಗೆ ಕೊರಿಯರಾಗಿ ಬಂತು. ಒಳ್ಳೆ ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ, ಏನು ಡ್ಯಾಮೇಜ್ ಏನು ಆಗಿಲ್ಲ. ಒಳ್ಳೆ ಕುಷನಿಂಗ್ ಕೊಟ್ಬಿಟ್ಟು ಕಳಿಸಿದ್ದಾರೆ. ಸೊ ಇದು ನಮ್ಮ ಹೊಸ ಸ್ಟುಡಿಯೋ. ನಮ್ಮ ಈ ಥರ ಅನ್ಬಾಕ್ಸಿಂಗ್ ಎಲ್ಲ ಮಾಡೋಕ್ಕೆ ನಾವು ಸೆಟಪ್ ಮಾಡಿದ್ವಿ. ಟ್ಯಾಂಕ್ ನೋಡಿ ಹೆಂಗೆ ಸೂಪರಾಗಿದೆ, ಫಿನಿಶಿಂಗ್ ಮಾತ್ರ ಬೇರೆ ಲೆವೆಲಲ್ಲಿದೆ. ಇನ್ನೊಂದು ನೋಡಿದರೆ ಸ್ಪಾಂಜು ಅವರು ಅದನ್ನಲ್ಲೇ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಕೆಳಗಡೆ ಏನೂ ಇಡೋದು ಬೇಕಾಗಿಲ್ಲ. ಸೊ ಒಳ್ಳೆ ಕುಷನಿಂಗ್ ಕೊಟ್ಟಿದ್ದಾರೆ ಅವರೇ. ಈ ಜೊತೆಗೆ ಒಂದು ಪಂಪು ಬರುತ್ತೆ, ಕರೆಕ್ಟಾಗಿ ಆ ಸಂಪ್ ಒಳಗಡೆ ಕೂತ್ಕೊಳ್ಳೋ ಥರ ಚಿಕ್ಕದಾಗಿ ಒಂದು ಪಂಪ್ ಕೊಟ್ಟಿದ್ದಾರೆ. ಪಂಪಲ್ಲಿ ಇನ್ನೊಂದು ಏನು ಅಂದರೆ 2 ಔಟ್ಲೆಟ್ ಸೈಜಸ್ ಕೊಟ್ಟಿದ್ದಾರೆ, ಡಯಾಮೀಟರ್ ಒಂದು ಚಿಕ್ಕದು ಒಂದು ದೊಡ್ಡ ಟೈಪು ಔಟ್ಪುಟ್ಸ್ ಕೊಟ್ಟಿದ್ದಾರೆ. ಪಂಪ್ ಬಂತು ನೋಡಿದರೆ 450 ಲೀಟರ್ಸ್ ಪರ್ ಅವರ್ ಔಟ್ಪುಟ್ಟು. ಆಮೇಲೆ ಇದು ಕರೆಕ್ಟಾಗಿ ನಾವು ಯಾವ ಸೈಜ್ ಪೈಪ್ ಹಾಕ್ತೀವೋ ಅದ್ರ ಪ್ರಕಾರ ನಾವು ಮಾಡ್ಬೋದು. ಇನ್ನೊಂದು ನೋಡಿದರೆ ಈ ಫಿಲ್ಟರ್ ಮೀಡಿಯಾ ಸೆಕ್ಷನಲ್ಲಿ ಮೀಡಿಯಾ ಸೆಪ್ರೇಟ್ ಮಾಡೋಕ್ಕೆ ಅಕ್ರಿಲಿಕಲ್ಲಿ 2 ಟೈಪ್ ಅವ್ರು ಕೊಟ್ಟಿದ್ದಾರೆ. ಇದು ನಾನು ನೆಕ್ಸ್ಟ್ ತೋರಿಸ್ತೀನಿ ಅದು ಹೆಂಗೆ ಯೂಸ್ ಮಾಡೋದು ಅಂತ. ಪ್ಲಸ್ ಒಂದು ಪೈಪು ಅವರೇ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಸಂಪ್ಗೆ ಒಂದು ರೂಫ್, ಅದು ಈ ಪ್ಯಾಕೇಜಲ್ಲಿ ಬರುತ್ತೆ. ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದು ಇವಾಗ ಇದೆ ನಮ್ಮ ಒಂದು ಟ್ಯಾಂಕ್, ಡೆಸ್ಕ್ಟಾಪ್ ಟ್ಯಾಂಕ್ ತೊಗೊಂಡ್ರೆ ಇದೆಲ್ಲ ಐಟಮ್ ನಮಗೆ ಕೈಯಲ್ಲಿ ಬರುತ್ತೆ. ಇದಕ್ಕೆ ರೂಫಿಗೂ ಒಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಅದು ಶೇಕ್ ಆಗದೆ ಇರೋಕ್ಕೆ ಒಂದು ಚಿಕ್ಕ ಪೀಸಸ್ ಎಲ್ಲ ಕೊಟ್ಟು ಅಲ್ಲಿ ಒಳ್ಳೆ ಸ್ಟಡಿಯಾಗಿರುತ್ತೆ. ಇನ್ನೊಂದು ಹೈಲೈಟ್ ನೋಡಿದರೆ ಈ ನಾಸಿಲ್ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಲ್ ನಾಸಿಲ್. ಇದು ಅಪ್ ಡೌನ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಸೊ ಯಾವ ಥರ ನಮ್ಗೆ ಫ್ಲೋ ಬೇಕೋ ಅದ್ರ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಬೋದು. ಪೈಪ್ನ ನಾವು ಕಟ್ ಮಾಡಿ ನಮ್ಗೆ ಬೇಕಿರೋ ಸೈಜ್ ಎಲ್ಲ ಮಾಡಿ ಫಿಕ್ಸ್ ಮಾಡಿದ್ವಿ. ಲೀಕ್ ಟೆಸ್ಟ್ ಮಾಡೋಕ್ಕೆ ಬೇಸಿಗಾಗಿ ವಾಟ್ರೆಲ್ಲ ಫಿಲ್ ಮಾಡಿ ಪಂಪ್ನ ಆನ್ ಮಾಡಿದ್ವಿ. ಒಳ್ಳೆ ಪ್ರೆಷರ್ ಇದೆ, ಚೆನ್ನಾಗಿದೆ. ಪ್ಲಸ್ ಎಲ್ಲ ಟ್ಯಾಂಕ್ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವಾಗಲೂ ಪೊಟ್ಯಾಷಿಯಮ್ ಪರ್ ಮ್ಯಾಗ್ನೇಟ್ ಹಾಕ್ತೀವಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮದು ಟ್ಯಾಂಕ್ ಇದು ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ. ಮನೆಯಲ್ಲಿದ್ದು ಸ್ವಲ್ಪ ರಾಕ್ಸು, ಸ್ವಲ್ಪ ಸ್ಟೋನ್ಸ್ ಎಲ್ಲ ಇಟ್ಬಿಟ್ಟು ಒಂದು ಬೇಸಿಕ್ಕಾಗಿ ಸ್ಕೇಪ್ ಮಾಡಿದ್ವಿ. ಸೊ ಆ ಸ್ಕೇಪ್ ಜೊತೆಗೆ ಲಾವಾ ರಾಕ್ ಮೇಲೆ ಸ್ವಲ್ಪ ಜಾವಾ ಮಾಸ್ ಎಲ್ಲ ಹಾಕಿಬಿಟ್ವಿ. ಸೊ ಯಾಕಂದರೆ ಅದು ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಇರಲಿ ಅಂತ. ಆಮೇಲೆ ಮುಂಚೆ ಹೇಳಿರೋ ಥರ ಇವಾಗ ಫಸ್ಟ್ ಇರೋ ಅಕ್ರಿಲಿಕ್ ಪೀಸ್ನ ನಾವು ಫಸ್ಟ್ ಬಾಟಮಲ್ಲಿ ಇಡ್ತೀವಿ. ಆಮೇಲೆ ಬ್ಲೂ ಸ್ಪಾಂಜು, ಫಿಲ್ಟರ್ ಮೀಡಿಯಾಗೂ ನಾವು ಲಾವಾ ರಾಕನ್ನೇ ಯೂಸ್ ಮಾಡಿರೋದು. ಆದಮೇಲೆ ವೈಟ್ ಸ್ಪಾಂಜು, ಆಮೇಲೆ ಒಂದು ಪ್ಲಾಸ್ಟಿಕ್ ಅಕ್ರಿಲಿಕ್ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ವಿ. ಆಮೇಲೆ ನಾವು ಸ್ಟೆಬಿಲಿಟಿ ಎಲ್ಲ ಟ್ಯಾಂಕ್ಗೂ ನಾವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಸೈಕ್ಲಿಂಗ್ಗೆ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್, ಅದು ಹಾಕಿದ್ವಿ. ಸೊ ಫೈನಲಿ ನಮ್ಮ ಟ್ಯಾಂಕ್ ಹಿಂಗಿದೆ, ಸೈಕ್ಲಿಂಗ್ ಸ್ಟಾರ್ಟ್ ಆಗಿದೆ. ಆ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಡೆಫಿನೆಟಾಗಿ ಲೈಕ್ ಮಾಡಿ. ಪ್ಲಸ್ ಈ ಟ್ಯಾಂಕ್ ಇವಾಗ ಟ್ಯಾಂಕ್ ಸೈಕ್ಲಿಂಗ್ ಓಡ್ತಾಯಿದೆ. ಸೊ ನಾನು ಇನ್ನೂ ಫಿಶ್ ಯಾವ್ದು ಹಾಕಬೇಕು ಅಂತ ಡಿಸೈಡ್ ಮಾಡಿಲ್ಲ. ಸೊ ನಿಮ್ಮ ಕಮೆಂಟಲ್ಲಿ ಡೆಫಿನೆಟಾಗಿ ಹೇಳಿ ಯಾವ ಥರ ಫಿಶ್ ಹಾಕ್ಬೋದು ಅಂತ. ಇದರಲ್ಲಿ ನಾವು ಬೆಟಾಸ್ ಹಾಕ್ಬೋದು, ಗಪ್ಪೀಸ್ ಹಾಕ್ಬೋದು, ಇಲ್ಲ ಸ್ವಲ್ಪ ಚಿಕ್ಕ ಶ್ರಿಂಪ್ಸ್, ಒಳ್ಳೆ ವೆರೈಟಿ ಶ್ರಿಂಪ್ ಹಾಕ್ಬಿಟ್ಟು ಈ ಟ್ಯಾಂಕ್ನಲ್ಲಿ ಹಾಕ್ಬೋದು. ಸೊ ನಿಮ್ಮ ಕಮೆಂಟ್ ಮೇಲೆ ನಾವು ನೋಡಿಬಿಟ್ಟು ಯಾವುದು ಅಂತ ಒಂದು ಸೋರ್ಸ್ ಮಾಡಿ ಹಾಕ್ಬಿಟ್ಟು ಇದೊಂದು ಪಾರ್ಟ್ 2 ನಾವು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಬರ್ತೀವಿ. ನಿಮ್ಗೆ ಈ ಟ್ಯಾಂಕ್ ತೊಗೋಬೇಕಂದ್ರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅದನ್ನ ಫಾಲೋ ಮಾಡಿಬಿಟ್ಟು ನಮಗೊಂದು ಮೆಸೇಜ್ ಹಾಕಿ ಅದ್ರ ಪ್ರಕಾರ ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಸೈಜ್ ಅವೈಲೇಬಲ್ ಇದೆ, ಅದು ಶಿಪ್ಪಿಂಗ್ ಕಾಸ್ಟ್ ಎಲ್ಲ ಸೇರಿ ನಿಮಗೆ ತಿಳಿಸ್ತೀವಿ. ಅದಾದಮೇಲೆ ನಾವು ಶಿಪ್ಪು ಮಾಡ್ಬೋದು ಎನಿವೇರ್ ಅಕ್ರಾಸ್ ಇಂಡಿಯಾ. ಇನ್ನೊಂದು ವಿಡಿಯೋ ಬರೋವರೆಗೂ ಬಾಯ್.